ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಸ್ಟೇಜ್ ಬಗ್ಗೆ ಮಾತಾಡೋದಾದ್ರೆ, ಆನ್ಲೈನ್ ನಲ್ಲಿ ರಸಲ್ ಮೇನಿಯಾ 41 ನ ಸ್ಟೇಜ್ ನ ಬ್ಲೂ ಪ್ರಿಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಬ್ಲೂ ಪ್ರಿಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಈಗ ನಾವು ಬಿಲ್ಡ್ ಆಗ್ತಿರ್ತಕ್ಕಂತಹ ಸ್ಟೇಜ್ ನ ನೋಡಿದ್ರೆ ಐ ಥಿಂಕ್ ಈ ಒಂದು ಬ್ಲೂ ಪ್ರಿಂಟ್ 99% ನಿಜ ಅಂತ ಅನ್ಕೋತೀನಿ. ಚೇಂಜಸ್ ಆದ್ರೆ ಕೆಲವೊಂದಷ್ಟು ವಿಚಾರಗಳು ಮಾತ್ರ ಚೇಂಜ್ ಆಗಬಹುದು. ಅದನ್ನ ಬಿಟ್ರೆ ರಸಲ್ ಮೇನಿಯಾ 41 ನ ಸ್ಟೇಜ್ ನಮಗೆ ಇದೇ ರೀತಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನನಗೆ ಇಲ್ಲಿ ಇಷ್ಟ ಆಗ್ತಿರೋದು ಆ ಒಂದು ಲಾಂಗ್ ರ್ಯಾಂಪ್. ನಿಜವಾಗ್ಲೂ ರ್ಯಾಂಪ್ ಮಾತ್ರ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಲಾಂಗ್ ಆಗಿ ತರ್ತಾ ಇದ್ದಾರೆ. ನನಗಂತೂ ಲಾಂಗ್ ರ್ಯಾಂಪ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳು ಲಾಂಗ್ ರ್ಯಾಂಪ್ ಮೇಲ್ಗಡೆ ನಿಧಾನಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಅವ್ರನ್ನ ನೋಡೋದಕ್ಕೆ ಒಂದು ರೀತಿ ನೆಕ್ಸ್ಟ್ ಲೆವೆಲ್ ಮಜಾ ಸಿಗುತ್ತೆ. ಅದಕ್ಕೋಸ್ಕರನೇ ಲಾಂಗ್ ರ್ಯಾಂಪ್ ನಮಗೆ ತುಂಬಾ ಇಷ್ಟ ಆಗೋದು. ಅಂಡ್ ಬಿಲ್ಡ್ ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಇದೆ, ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮ್ ನ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಡಬ್ಲ್ಯೂ ಅವರು ಒಂದು ರೀತಿ ಬಿಲ್ಡಿಂಗ್ ರೀತಿ ಸ್ಟ್ರಕ್ಚರ್ಸ್ ನ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಅವರು ಸ್ಪೆಷಲ್ ಎಂಟ್ರೀಸ್ ಗಳಿಗೋಸ್ಕರ ಸೈಡ್ ಅಲ್ಲಿ ಒಂದು ಚಿಕ್ಕ ರ್ಯಾಂಪ್ ನ ಕೂಡ ಮಾಡಿದ್ದಾರೆ. ಐ ಥಿಂಕ್ ವೆಹಿಕಲ್ಸ್ ಅಲ್ಲಿ ಯಾರಾದ್ರೂ ಎಂಟ್ರಿ ಕೊಡಬಹುದು ಅಂತ ಅನ್ಕೋತೀನಿ. ಅದರಿಂದ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಚಿಕ್ಕ ರ್ಯಾಂಪ್ ನ ಕೂಡ ಮಾಡಿದ್ದಾರೆ. ಸೊ ಮ್ಯಾಸಿವ್ ಸ್ಟ್ರಕ್ಚರ್ ರಸಲ್ ಮೇನಿಯಾ 41 ಗೆ ರೆಡಿ ಆಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಮೊದಲೇ ಹೇಳಿದ್ರು, ಈ ಬಾರಿಯ ರಸಲ್ ಮೇನಿಯಾ ಸ್ಟೇಜ್ ನಿಮ್ಮೆಲ್ಲರನ್ನು ಕೂಡ ತುಂಬಾನೇ ಶಾಕ್ ಮಾಡುತ್ತೆ. ಅಂಡ್ ನೀವು ಆ ಒಂದು ಸ್ಟೇಜ್ ನ ನೋಡಿ ಶಾಕ್ ಆಗುವಂತಹ ರಿಯಾಕ್ಷನ್ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದ್ರು. ಅಂಡ್ ಈ ಒಂದು ಬ್ಲೂ ಪ್ರಿಂಟ್ ನ ನೋಡ್ತಾ ಇದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿರ್ತಕ್ಕಂತಹ ಮಾತು 100% ನಿಜ ಅನ್ಕೋತೀನಿ. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಬಾರಿಯ ಸ್ಟೇಜ್ ರಿವೀಲ್ ನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಪ್ರತಿ ವರ್ಷನೂ ಕೂಡ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಸಲ್ ಮೇನಿಯಾಗಿಂತ ಒಂದೆರಡು ದಿನ ಮುಂಚೆ ನಮಗೆ ಸ್ಟೇಜ್ ರಿವೀಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ಈ ಒಂದು ಸ್ಟೇಜ್ ರಿವೀಲ್ ಗೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಅದರಲ್ಲೂ ಕಲರ್ಸ್ ಗಳ ಕಾಂಬಿನೇಷನ್ ಇಟ್ಕೊಂಡು ಡಬ್ಲ್ಯೂ ಅವರು ಪೈರೋಸ್ ನೆಲದ್ದು ಕೂಡ ಬ್ಲಾಸ್ಟ್ ಮಾಡಿದಾಗ ಈ ಒಂದು ಸ್ಟೇಜ್ ಇನ್ನೂ ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ವೀಕ್ ಬಗ್ಗೆ. ಫೈನಲಿ ನಾವು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ ವೀಕ್ ಗೆ ಕಾಲಿಟ್ಟಿದೀವಿ. ಈ ವಾರನೇ ನಮಗೆ ರಸಲ್ ಮೇನಿಯಾ 41 ನೋಡೋದಕ್ಕೆ ಸಿಗುತ್ತೆ. ನಾಳೆ ನಮಗೆ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ರಸಲ್ ಮೇನಿಯಾ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ NXT ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸಲ್ ಮೇನಿಯಾ. ಅಂಡ್ ಅದಾದ್ಮೇಲೆ NXT ಯ ಒಂದು ಪ್ರೀಮಿಯಂ ಲೈವ್ ಇವೆಂಟ್. ಅಂಡ್ ಅದಾದ್ಮೇಲೆ ರಸಲ್ ಮೇನಿಯಾ 41 ನ ನೈಟ್ 1 ಹಾಗೆ ನೈಟ್ 2 ನೋಡೋದಕ್ಕೆ ಸಿಗುತ್ತೆ. ಈ ವಾರ ಮಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಾರ, ಯಾಕಂದ್ರೆ ಫೈನಲ್ ವೀಕ್ ಬಿಫೋರ್ ರಸಲ್ ಮೇನಿಯಾ. ಅಂಡ್ ನಾನು ಕೂಡ ಗೊತ್ತು ಸಿಕ್ಕಾಪಟ್ಟೆ ಇರ್ರೆಲಿವೆಂಟ್ ಆಗಿದ್ದೀನಿ, ಬಟ್ ಈ ವಾರ ಚಾನಲ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತೆ. ಸೊ ಚಾನಲ್ ಅಲ್ಲಿ ವಿಡಿಯೋಸ್ ಗಳು ತುಂಬಾನೇ ಬರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲದನ್ನು ಕೂಡ ನೋಡೋದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬಾರ್ದು. ಯಾಕಂದ್ರೆ ನಾಳೆ ಮಂಡೇ ನೈಟ್ ರೋ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ರಸಲ್ ಮೇನಿಯಾ. ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಎಷ್ಟು ಸಾಧ್ಯನೋ ಅಷ್ಟು ಹೈಪ್ ನ ಬಿಲ್ಡ್ ಮಾಡೋದಕ್ಕೆ ಉಳಿದಿರ್ತಕ್ಕಂಥದ್ದು ಫೈನಲ್ ಮಂಡೇ ನೈಟ್ ರೋ. ಅಂಡ್ ಅದೇ ರೀತಿ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಮಂಡೇ ನೈಟ್ ರೋನ ನೀವು ಯಾರು ಕೂಡ ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನೋಡಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೋಬೇಕು. ಫ್ರೀ ಆಗಿ ನೋಡಬೇಕು ಅಂದ್ರೆ ನನ್ನನ್ನು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ಯಾವ ರೀತಿ ಓಪನ್ ಮಾಡಬೇಕು ಅಂತಾನೂ ಕೂಡ ಹೇಳ್ಕೊಂಡಿದ್ದೀನಿ. ಆ ಒಂದು ಲಿಂಕ್ ನ ಓಪನ್ ಮಾಡಿ ನೀವು ಫ್ರೀ ಆಗಿ ಮಂಡೇ ನೈಟ್ ರೋನ ನೋಡಬಹುದು. ಓಪನ್ ಮಾಡೋದು ಹೇಗೆ ಅಂತ ನಾನು ಮಂಡೇ ನೈಟ್ ರೋ ಮುಗಿದ್ಮೇಲೆ ಇನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋಲಿ ನಮಗೆ ಏಜ್ ಸ್ಟೈಲ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಅಂಡ್ ಇದರಲ್ಲಿ ನಮಗೆ ಲೋಗನ್ ಪಾಲ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು, ಯಾಕಂದ್ರೆ ಲೋಗನ್ ಪಾಲ್ ಅವರು ಕೂಡ ನಾಳೆ ಮಂಡೇ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದಾದ್ಮೇಲೆ ಬೇಲಿ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಗಂತರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಗಂತರ್ ಅವರು ತನ್ನ ಫೈನಲ್ ವರ್ಡ್ ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ಬಿಫೋರ್ ರಸಲ್ ಮೇನಿಯಾ ಜೆ ಊಸ್ ಅವರಿಗೆ. ಅಂಡ್ ನಾಳೆ ಮಂಡೇ ನೈಟ್ ರೋ ನ ಮೈನ್ ಹೈಲೈಟ್ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ಮಂಡೇ ನೈಟ್ ರೋಗೆ ರಿಟರ್ನ್ ಆಗ್ತಾ ಇದ್ದಾರೆ. ಬರೀ ರೋಮನ್ ರೈನ್ಸ್ ಅವರು ಮಾತ್ರ ಅಲ್ಲ ಗೈಸ್, ಸತ್ ಫ್ರೀಕಿನ್ ರೋಲೆನ್ಸ್, ಸಿಎಂ ಪಂಕ್ ಹಾಗೆ ಪಾಲ್ ಹಿಮೆನ್ ಅವರು ಕೂಡ ಮಂಡೇ ನೈಟ್ ರೋ ಅಲ್ಲಿ ಪ್ರೆಸೆಂಟ್ ಇರ್ತಾರೆ. ಇವರ ನಡುವೆ ಡಬ್ಲ್ಯೂ ಅವರು ಒಂದು ಸೆಗ್ಮೆಂಟ್ ನ ಬಿಲ್ಡ್ ಮಾಡ್ತಾರೆ. ಸೊ ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ನಾಳೆ ಮಂಡೇ ನೈಟ್ ರೋ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ರಸಲ್ ಮೇನಿಯಾ. ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.